ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಪಾಟಿಂಗ್ ಜಂಕ್ಷನ್. ನಮ್ಮ ಚಾನೆಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತೊಂದು ಮೂವಿ ಬಗ್ಗೆ ಮಾತಾಡ್ತೀನಿ. ಅದೇ 2024ರಲ್ಲಿ ರಿಲೀಸ್ ಆಗಿರೋ ಮಲಯಾಳಂ ಮೂವಿ ಡಾಮಿನಿಕ್ ದ ಲೇಡೀಸ್ ಪರ್ಸ್. ಅಂಡ್ ಡೋಂಟ್ ವರಿ, ಕನ್ನಡದಲ್ಲಿ ಕೂಡ ಇದೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತಾನೆ ಹೇಳ್ಬೋದು. ಮೂವಿಲಿ ತುಂಬಾನೇ ಟ್ವಿಸ್ಟ್ ಇದೆ. ಮೂವಿ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮಮ್ಮೂಟಿ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಸ್ಟೋರಿಗೆ ಬರ್ಬೇಕಂದ್ರೆ ಡಾಮಿನಿಕ್ ಕಥೆಯ ಹೀರೋ. ಈತ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್. ಅವನಿಗೆ ಬರೀ ಚಿಕ್ಕ ಪುಟ್ಟ ಕೇಸ್ ಮಾತ್ರ ಬರ್ತಾ ಇರುತ್ತೆ. ಆದ್ರೆ ಒಂದಿನ ಅವನ ಮನೆಯ ಓನರ್ ಒಂದು ಕೇಸ್ ಕೊಡ್ತಾಳೆ. ಅದೇನಂದ್ರೆ ಅವಳಿಗೊಂದು ಪರ್ಸ್ ಸಿಕ್ಕಿರುತ್ತೆ. ಅದನ್ನ ಆ ಪರ್ಸ್ ಓನರ್ಗೆ ತಲುಪಿಸ್ಬೇಕು ಅಂತ. ಸಿಂಪಲ್ ಕೇಸ್, ಬಟ್ ಅದೇ ತುಂಬಾನೇ ಕಾಂಪ್ಲಿಕೇಟೆಡ್ ಆಗುತ್ತೆ. ಆ ಪರ್ಸ್ ಬಗ್ಗೆ ಹುಡುಕ್ತಾ ಇರ್ಬೇಕಾದ್ರೆ ಆ ಪರ್ಸ್ ಪೂಜಾ ಅನ್ನೋ ಹುಡುಗಿದು ಅಂತ ಗೊತ್ತಾಗತ್ತೆ. ಅವಳ ಅಡ್ರೆಸ್ ಸಿಕ್ಕಿ ಪರ್ಸ್ ಕೊಡಕ್ ಹೋದ್ರೆ ಆ ಹುಡುಗಿ ಮಿಸ್ಸಿಂಗ್. ಅವಳನ್ನ ಹುಡುಕ್ತಾ ಇರ್ಬೇಕಾದ್ರೆ ಅವಳಿಗೆ ಕಾರ್ತಿಕ್ ಅನ್ನೋ ಹುಡುಗನ ಜೊತೆ ಮೊದಲು ರಿಲೇಶನ್ಶಿಪ್ ಅಲ್ಲಿ ಇದ್ಲು ಅಂತ ಗೊತ್ತಾಗತ್ತೆ. ಕಾರ್ತಿಕ್ನ ಹುಡುಕಿದ್ರೆ ಪೂಜಾ ಸಿಗ್ತಾಳೆ ಅಂತ ಕಾರ್ತಿಕ್ ಮನೆಗೆ ಹೋದ್ರೆ ಅಲ್ಲಿ ನಂದಿತಾ ಅಂತ ಅವನ ತಂಗಿ ಇರ್ತಾಳೆ. ಅವಳನ್ನ ಕೇಳಿದ್ರೆ ಕಾರ್ತಿಕ್ ಮಿಸ್ ಆಗಿ 2 ವರ್ಷ ಆಯ್ತು ಅಂತ ಹೇಳ್ತಾಳೆ. ಹಾಗೆ ಕಾರ್ತಿಕ್ ಅಂಡ್ ಪೂಜಾ ಹುಡ್ಕೋ ಪ್ರೊಸೆಸ್ ನಡೀತಾ ಇರುತ್ತೆ. ಮುಂದೇನಾಗುತ್ತೆ? ಪೂಜಾ ಸಿಗ್ತಾಳ? ಕಾರ್ತಿಕ್ ಎಲ್ಲೋದ? ಪೂಜಾ ಮಿಸ್ಸಿಂಗ್ ಅಲ್ಲಿ ಕಾರ್ತಿಕ್ ಕೈವಾಡ ಇದೆಯಾ? ಇದೆಲ್ಲ ಗೊತ್ತಾಗ್ಬೇಕಾದ್ರೆ ಮೂವಿ ನೋಡ್ಬೇಕು. ಹಾಗೆ ಇನ್ನೊಂದು ಟ್ವಿಸ್ಟ್ ಹೇಳ್ತೀನಿ. ಈ ನಂದಿತಾ ಅಲ್ಲ, ಅಂದ್ರೆ ಕಾರ್ತಿಕ್ ತಂಗಿ ಆಲ್ರೆಡಿ ಸತ್ತೋಗಿರ್ತಾಳೆ. ಹಾಗಾದ್ರೆ ಈ ನಂದಿತಾ ಯಾರು? ಅವಳೇ ಇದೆಲ್ಲ ಮಾಡಿರ್ತಾಳ? ಮೂವಿ ನೋಡಿ ಗೊತ್ತಾಗುತ್ತೆ. ಸಿನಿಮಾ ಪಾಸಿಟಿವ್ ಪಾಯಿಂಟ್ಸ್ ಅಂದ್ರೆ ಮಮ್ಮೂಟಿ ಅವರ ಅಭಿನಯ, ಕುತೂಹಲ ಹೆಚ್ಚಿಸುವ ಕತೆ, ವಿಜುವಲ್ ಅಂಡ್ ನರೇಷನ್. ಇದು ಸಿನಿಮಾ ಬಗ್ಗೆ ನನ್ನ ಒಪಿನಿಯನ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.